ಮಾಲಾಪುರದಲ್ಲಿ ಜಾನಪದ ಕಲಾವಿದರ ಸಮಾಗಮ. ಗೀತೆಗಳ ಮೂಲಕ ರಂಜಿಸಿದ ಹಿರಿಯ ಗಾಯಕರು. ದೂರ ದೂರಿಂದ ಆಗಮಿಸಿದ್ದ ಜಾನಪದ ಗಾರುಡಿಗರು ಜಾನಪದ ಲೋಕವನ್ನೇ ಸೃಷ್ಟಿ ಮಾಡಿದ್ದ ಸಂಭ್ರಮ. ಮುಧೋಳ ತಾಲೂಕಿನ ಮಾಲಾಪುರದಲ್ಲಿ ಸಂಗೀತದ ಹಬ್ಬ ಅನಾವರಣ. ಶ್ರೀ ವಿಷ್ಣು ಸಾಂಸ್ಕೃತಿಕ ಕ್ರೀಡಾ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯಿಂದ ಸಂಗೀತೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ 10 ಗಾಯಕರ ಸಮ್ಮಿಲನವಾಗಿತ್ತು. ವಿವಿಧ ಜಾನಪದ ಗೀತೆಗಳ ಮೂಲಕ ಮನಸೂರೆಗೊಂಡ್ರು. ಕನ್ನಡ ಜಾನಪದ ಪರಿಷತ್ ಮುಧೋಳ ತಾಲೂಕಾಧ್ಯಕ್ಷೆ ಲಕ್ಷ್ಮೀ ಹರಗುಪ್ಪ ಮಾತನಾಡಿದ್ರು. ಮಾಸಾಶನ 60 ವರ್ಷದ ಬದಲಾಗಿ 40 ವರ್ಷದಿಂದಲೇ ಆರಂಭಿಸಬೇಕೆಂದು ಆಗ್ರಹಿಸಿದ್ರು. ಈಗಾಗಲೇ ಕಲಾವಿದರಿಗೆ ತಾವು 58ರಿಂದ 60 ವರ್ಷವರೆಗಿನ ಮಾಸಾಶನ ನೀಡಿದಿರಿ. ಅಲ್ಲಿವರೆಗೂ ಈಗ ನಾವು ಬದುಕ್ತೀವಿ ಅಂತ ನಮಗೆ ಗೊತ್ತೇ ಇಲ್ಲ. ಯಾಕಂದರೆ ಈಗಿನ ಜೀವನ ಹೆಂಗಿದೆ ಅಂತಂದ್ರೆ ನೀರ ಮೇಲಿನ ಗುಳ್ಳಿ ಇರುವಂತಹ ಜೀವನ ಆಗಿರೋದ್ರಿಂದ ದಯವಿಟ್ಟು ಸರ್ಕಾರದಲ್ಲಿ ಒಂದು ಮನವಿ ಏನಪ್ಪ ಅಂತಂದರೆ, ದಯವಿಟ್ಟು 40ರಿಂದ 45 ವರ್ಷಗಳವರೆಗಿನ ವಯೋಮಿತಿಯನ್ನು ತಾವು ಇಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಯಾಕಂದರೆ ಅವರು ಇರುವಾಗಲೇ ಮಾಸಾಶನವನ್ನು ತೆಗೆದುಕೊಂಡು ಆ ದುಡ್ಡಿನಿಂದ ಅವರ ಜೀವನವನ್ನು ನಡೆಸಿ ಅವರ ಕಲೆಗೆ ಒಂದು ಬೆಲೆಯನ್ನು ಕಟ್ಟಕ್ಕಾಗಲ್ಲ. ಆದರೂ ಸರ್ಕಾರ ಅವರ ಕಲೆಗೆ ಒಂದು ಬೆಲೆಯನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಮಗದೊಮ್ಮೆ ಈ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆ ನಡೆಸಿ ಕೊಟ್ಟಂಥ ನಮ್ಮ ನಾಮದೇವ್ ಗೋರ್ಪಡೆ ಅವರಿಗಾಗಿರ್ಬೋದು, ಸುರೇಶ್ ಬಸ್ಮಿ ಅವರಿಗಾಗಿರುವಂಥ, ಹಾಗೆ ಇಲ್ಲಿ ಬಂದಂಥ ಎಲ್ಲ ಕಲಾವಿದರಾಗಿರ್ಬೋದು, ಮುಖ್ಯ ಅತಿಥಿಗಳಾಗಿರ್ಬೋದು, ಉದ್ಘಾಟಕರಾಗಿ ಆಗಮಿಸಿದಂಥ ಎಲ್ಲ ಉದ್ಘಾಟಕರಾಗಿರ್ಬೋದು, ಅವರಿಗೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅನುವು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆಲ್ಲರೂ ಧನ್ಯವಾದ ಹೇಳ್ತೇನೆ. ಸರ್ಕಾರ ದಯವಿಟ್ಟು ನಾನು ಹೇಳಿದಂಥ ಮಾತಿಗೆ ಆಲಿಸಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಹೇಳ್ತಾ ಇದ್ದೇನೆ. ಎಲ್ಲಿ ಕಾರ್ಯಕ್ರಮಗಳು ಇರುತ್ತೋ ಅಲ್ಲಿ ಹೋಗಿ ತಮ್ಮ ಸಂಗೀತ ಸೇವೆಯನ್ನ ನೀಡ್ತಾರೆ. ನಶಿಸಿ ಹೋಗುತ್ತಿರುವ ಅದೆಷ್ಟೋ ಗೀತೆಗಳು ಇವರ ಕಂಠದಿಂದ ಕೇಳಿಬಂದ್ವು. ರೇಣುಕಾ ಎಂಬ ಜಾನಪದ ಕಲಾವಿದೆ ಮಾತನಾಡಿ, ನಮ್ಮ ವಯಸ್ಸು ಇರುವಾಗಲೇ ಸರ್ಕಾರದಿಂದ ಮಾಸಾಶನ ಸಿಕ್ಕರೆ ಒಳ್ಳೇದು ಅಂತ ತಮ್ಮ ಗೋಳು ತೋಡಿಕೊಂಡ್ರು. ಮೂಲ ಜಾನಪದ ಕಲಾವಿದರನ್ನ ಗುರುತಿಸುವ ಕೆಲಸ ಸರ್ಕಾರದಿಂದ ಆಗಬೇಕಿದೆ. ಸೂಕ್ತ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವಲ್ಲಿ ಸರ್ಕಾರ ನೆರವಾಗಬೇಕು ಅಂತ ಹಲವಾರು ಹಿರಿಯ ಕಲಾವಿದರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವು ಕಲಾವಿದ್ರಿ, ನಾವು ಬಡ್ಡಿಂದ ಕಲಾವಿದ್ರಿ. ಅವು ಕಲಾವಿದ್ರವ್ರಿಗೆ ಅಟ್ ಏನಾರ ಅಟ ಸಿಗುವಂಗೆ ತಿಂದು ಒಂದು 2 ವರ್ಷ ತಿಂದು ಸಾಯುವಂಗೆ ಕೊಟ್ರೆ ನಾವು ತಿಂತೀವ್ರಿ. ಮತ್ತು ನೀವು 58-50 ಮುಂದೆ ಹಿಡಿದ್ರಿ, 70-60 ಹಿಡಿದ್ರಿ, ನಾವು ಅಲ್ಲಿಗೊಂಡು ಹೋಗಿರ್ತೀವ್ರಿ. ಆಗ ಬರ್ದಾಕತ್ತರ್ದ್ರಿ, ಆಗ ಸತ್ ಹೋಗ್ಯಾಳು ನಡಿರ್ತಾರ್ರಿ. ಆವಾಗ ಹೆಂಗ್ ಮಾಡಿದ್ರಿ? ವಿಷ್ಣು ಸಂಸ್ಥೆಯ ಅಧ್ಯಕ್ಷರಾದ ನಾಮದೇವ ಕೋರ್ಪಡೆ ಕಾರ್ಯಕ್ರಮದ ಸಾರಥ್ಯ ವಹಿಸಿದ್ರು. ಕನ್ನಡ ಜಾನಪದ ಪರಿಷತ್ ತಾಲೂಕಿನ ಪ್ರಮುಖರು ಸೇರಿದಂತೆ ಸಂಗೀತೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಬಂದ ಕಲಾವಿದರಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿದ್ರು. ರನ್ ಟಿವಿ ನ್ಯೂಸ್, ಮಾಲಾಪುರ.
ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ. ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ? ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಕಲೆಕ್ಷನ್ಸ್ಗೆ. ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ 30% ಡಿಸ್ಕೌಂಟ್. ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್, ಶರ್ಟಿಂಗ್, ಫ್ಯಾನ್ಸಿ ಸ್ಯಾರೀಸ್, ರೆಡಿಮೇಡ್ ಮೆನ್ಸ್ ವೇರ್, ಲೇಡೀಸ್ ವೇರ್, ಕಿಡ್ಸ್ ವೇರ್, ಅಂಡರ್ ಗಾರ್ಮೆಂಟ್ಸ್, ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ. ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್, ರನ್ನ ಸರ್ಕಲ್, ತಳೇವಾಡ ಟವರ್ಸ್, ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.